ಏನೇನು ಕೆಲಸ ಮಾಡ್ತೀವಿ? ಇವನು ಗಾರೆ ಕೆಲಸಕ್ಕೆ ಹೋಗ್ತಾನೆ ಸರ್. ಗಾರೆ ಕೆಲಸ ಊರಲ್ಲೇ ಇದ್ದಾನೆ. ಗಾರೆ ಕೆಲಸಕ್ಕೆ ಹೋಗ್ತಾ ಇದ್ದಾನೆ. ತುಂಬ ಅಂದರೆ ತುಂಬ ಸರ್. ನಾನು ಫೋನ್ ಮಾಡಿ ನನ್ನ ಕೈ ಸಿಗಾಯ್ಕೊಂಡು ನಾನು ಹೇಳ್ದೆ, ನೋಡಿ 2 ವರ್ಷ ಟೈಮ್ ಕೊಟ್ಟಿದ್ದೀನಿ, 2 ವರ್ಷ ತನಕ ಫೋನ್ ಮಾಡಬೇಡ, 2 ವರ್ಷ ಬಿಟ್ಟು ಅವತ್ತು ಯಾರ್ಯಾರು ಸೇರಿದ್ರೆ ಅಷ್ಟು ಚೆನ್ನಾಗಿ ಕರ್ಕೊಬ, ನಾನು ಮಾಡಿಕೊಡ್ತೀನಿ. ನಿಮ್ಮ ತಾತ ನಿಮ್ಮ ಮಾಮ ಇದನ್ನ ತಗೊಂಡಿದ್ರು ಜವಾಬ್ದಾರಿಯ, ಅವ್ರನ್ನ ಕರ್ಕೊಬ, ನಾನು ಮಾಡಿಕೊಡ್ತೀನಿ, ಅಲ್ಲಿವರೆಗೂ ನೀನು ಫೋನ್ ಮಾಡಬೇಡ ಅಂತ ಹೇಳಿದ್ದೆ. ಆತು ಅಂತ ಒಪ್ಕೊಂಡು 2 ದಿವಸದೊತ್ತಿಗೆ ಅವ್ಳನ್ನ ಈ ಥರ ಮಾಡಿ ಹಾಕಿದ್ದಾನೆ. ನಮ್ಮ ಮಗಳಿಗೆ ನಾವು ಮಾಡಿದ್ರೆ ಅವನಿಗೆ ಹೋಗಿ ಅವನಿಂದ ಇವಳಿಗೆ ಕನೆಕ್ಟ್ ಆಗಬೇಕು. ಅವಳ ಫ್ರೆಂಡ್ಗಳಿಗೆ ಮಾಡಿರು, ಅವಳ ಫ್ರೆಂಡ್ಗಳು ಅವು ಯಾವ್ಯಾವ ಫೋನ್ ಬಂದರು ಇವನು ಅವೆಲ್ಲ ಡಿಲೀಟ್ ಮಾಡಿ ಹಾಕೋದು. ಅವಳಿಗೆ ಫೋನೇ ಬರ್ದಂಗೆ ಮಾಡಿ ಹಾಕಿದ್ದಾನೆ ಅವಳ ಫ್ರೆಂಡಿಂದವ. ಆ ಥರ ಮಾಡಿ ಹಾಕಿ ಅವಳಿಗೆ ಯಾವ್ಯಾವ ಮೆಸೇಜ್ ಇನ್ನೊಬ್ರಿಗೆ ಹೇಳೋಕೆ ಹೋಗಂಗಿಲ್ಲ, ಬಿಡೋಕೆ ಹೋಗಿ ನಮಗೆ ಅಂಥ ಮಾತು ತಡ್ಕೊಳಕತ್ತೆ ಇಲ್ಲ. ತಾಯಿ ಕೈಲೇ ಹೇಳ್ಕೊಂಡಂತ ಮಾತಾಡೇನೆ. ಅವಳು ಇನ್ಯಾರು ಕೊಟ್ಟು ಹೇಳ್ಕೊತಾಳೆ? ಆ ತಡಿನಾರ್ದಲ್ಲೇ ಅದು ಬಂದಾನವ ನನ್ನ ಮಗಳು ಇನ್ನು ನಿರ್ಧಾರಕ್ಕೆ ಬಂದಿದ್ದಾಳೆ. ಅಷ್ಟು ಧೈರ್ಯಗಾರಿ ಇವನು ಮಾತಿಗೆ ಅವಳು ಪ್ರಾಣ ಕಳ್ಕೊಳ್ಳೋಂಥ ಪರಿಸ್ಥಿತಿ ಬಂದಿತ್ತು. ನನ್ನ ಮಗಳಿಗೆ ಬಂದ ಪರಿಸ್ಥಿತಿ ಯಾವ ತಾಯಿಗೂ ಬರಬಾರ್ದು. ನಾನು ಹಾರ್ಟ್ ಪೇಷಂಟು, ನಾನು ಹೆಂಗೆ ತಡ್ಕೊಂಡಿದ್ದೀನಿ? ನನ್ನ ಮಗಳಿಗೂ ನ್ಯಾಯ ಸಿಗಬೇಕು. ಈಗ ಒಬ್ಬನೇ ಮಗ ಅವನು. ಈಗ ಅವನು ನಾನು ಯೋಚನೆ ಮಾಡಿರೋ ಅವನು ಏನಾತ ನನ್ನ ಭಯದಲ್ಲಿ ಬದುಕ್ತಾ ಇದ್ದೀನಿ. ಅವ್ನು ಯಾರು ಕೈ ಸಂದಿ ಕೊಟ್ಟಾಗ ಇವಳೇ ಜವಾಬ್ದಾರಿ ತಗೊಂಡಿದ್ಲು. ನಾನಿದ್ದೀನಿ ನಾನು ಮಾಡ್ತೀನಿ, ನೀನು ಗೈಬೇಡ ಅನ್ನೋಳು. ಇವತ್ತು ಅವಳೇ ಹೋದ್ರು. ನಮಗೆ ಯಾರು ದಿಕ್ಕು? ನಮ್ಮನ್ನು ಯಾರು ನೋಡ್ಕೊತಾರೆ? ನನ್ನ ಪರಿಸ್ಥಿತಿ ಇನ್ನೊಂದು ತಾಯಿಗೆ, ಇನ್ನೊಂದು ತಂದೆ ತಾಯಿ ಕಣ್ಣೀರು ಹಾಕ್ಬಾರ್ದು, ಇನ್ನೊಂದು ಹೆಣ್ಮಕ್ಳಿಗೆ ಈ ಪರಿಸ್ಥಿತಿ ಬರಬಾರ್ದು ಅಂತ ನಾನು ಇಲ್ಲಿಗೆ ಬಂದಿದ್ದೀನಿ ಅಷ್ಟೇ. ಇದಕ್ಕೆ ನ್ಯಾಯ ದೊರಕಿಸ್ಕೊಡಿ. ಎಲ್ಲ ಸೇರಿ ಎಲ್ಲ ಚಾನಲ್ನರು, ಕನ್ನಡ ಮಹಿಳೆಯರು ಎಲ್ಲರಿಗೂ ಪ್ರತಿಯೊಬ್ಬರು ಕೇಳ್ಕೊತಾ ಇದ್ದೀನಿ. ಅವಳೇ ನಮಗೆ ಗಂಡು ಮಗ ಥರ ಇದ್ಲು. ಎಲ್ಲ ಜವಾಬ್ದಾರಿ ತಗೊಂಡು ಮನೇಲಿ ಹಿಂಗೆ ಮಾಡಬೇಕು, ಹಿಂಗೆ ಬಿಡಬೇಕು, ಇದು ಮಾಡೋಣ ಅದು ಮಾಡೋಣ ಅಂತ ಜವಾಬ್ದಾರಿ ತಗೊಂಡು ಮಾಡ್ತಾ ಇದ್ದಾಳೆ ಅವಳು. ಇವತ್ತು ಅವಳೇ ಇಲ್ಲ ನಮಗೆ ಯಾರು? ಎಲ್ಲ ಜೊತೆಲೇ ಇದ್ದು